ಇನ್ಸ್ಟಾಗ್ರಾಮ್ ಅಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಫೋಟೋಸ್ ಗಳಂದ್ರೆ ಇವೆ ಇವಾಗ. ಬಟ್ ಇದಕ್ಕೆ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಏನಂದ್ರೆ ಸೈಬರ್ ಎಕ್ಸ್ಪರ್ಟ್ ಗಳಿಂದ ಒಂದು ವಾರ್ನಿಂಗ್ ಬಂದಿದೆ. ಈ ತರ ಫೋಟೋಗಳನ್ನ ಜೆಮಿನಿ ಅಪ್ಲಿಕೇಶನ್ ಅಲ್ಲಿ ನೀವು ಜನರೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಇದು ಫೇಕ್ ಅಪ್ಲಿಕೇಶನ್ ಅಂತ ಕೆಲವೊಬ್ರು ಹೇಳ್ತಾ ಇದ್ರೆ. ಜೆಮಿನಿ ಅಪ್ಲಿಕೇಶನ್ ಯಾವುದೇ ತರ ಫೇಕ್ ಅಪ್ಲಿಕೇಶನ್ ಅಂತೂ ಅಲ್ವಾ, ಅದು ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಗೌರ್ಮೆಂಟ್ ಕಡೆಯಿಂದ ಅಪ್ಲೋಡ್ ಆಗಿರುವಂತ ಅಪ್ಲಿಕೇಶನ್ ಅದು. ನಮ್ಮ ಗೌರ್ಮೆಂಟ್ ಯಾವುದೇ ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬೇಕಂದ್ರೂ ಕೂಡ ತುಂಬಾ ಒಂದು ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದ್ಬಿಟ್ಟೆ ಅದನ್ನ ಇದು ಮಾಡ್ತಾರೆ. ಬಟ್ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಓದಿರಲ್ಲ, ಅದಕ್ಕೋಸ್ಕರ ಗೂಗಲ್ ದವರು ಮೊದಲೇ ಹೇಳಿದರೆ ಅವರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಫೋಟೋಸ್ ಗಳನ್ನ ನಾವು ಅನ್ವಾಂಟೆಡ್ ಅನ್ನೆಸೆಸರಿ ಆಕ್ಟಿವಿಟೀಸ್ ಗೆ ಯೂಸ್ ಮಾಡಲ್ಲ, ಬಟ್ AI ಮಾಡೋಗಳನ್ನ ಟ್ರೈನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ ಅಂತ ಹೇಳಿದರೆ ಈ ಒಂದು ಆರ್ಟಿಕಲ್ ಅಲ್ಲಿ ನೀವು ಓದ್ಕೋಬಹುದು. ನಿಮ್ಗೆ ಗೂಗಲ್ ಜೆಮಿನಿ ಅಪ್ಲಿಕೇಶನ್ ಅಲ್ಲಿ ಯಾವ್ದಾದ್ರು ಒಂದು ಫೋಟೋನ ಎಡಿಟ್ ಮಾಡಿದ್ರು ಕೂಡ ನಿಮ್ಮ ಒಂದು ಫೋಟೋನ ಅದು ಸೇವ್ ಮಾಡ್ಕೋಬಹುದು ಅಂಡ್ ಸರ್ವರ್ ಕೂಡ ಅದು ಸೇವ್ ಆಗಬಾರ್ದು. ಅಂದ್ರೆ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಜೆಮಿನಿ ಆಪ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ಫೋಟೋನ ಅಪ್ಲೋಡ್ ಮಾಡಿರ್ತೀರಲ್ವಾ, ಆ ಫೋಟೋನ ನೀವು ಡಿಲೀಟ್ ಮಾಡ್ಬೇಕಂದ್ರೆ ಇಲ್ಲಿ 3 ಡಾಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರೀಸೆಂಟ್ ಚಾಟ್ ಇರುತ್ತಲ್ವಾ, ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡಿ. ಇವಾಗ ನಿಮ್ಮ ಚಾಟ್ ಡಿಲೀಟ್ ಆಗುತ್ತೆ. ಅಂಡ್ ನಿಮಗೆ ನೆಕ್ಸ್ಟ್ ಗೂಗಲ್ ಅಲ್ಲಿ ಜೆಮಿನಿ ಆಪ್ಸ್ ಆಕ್ಟಿವಿಟಿ ಅಂತ ಈ ತರ ಸರ್ಚ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ನಿಮಗೆ ಮ್ಯಾನೇಜ್ ಯುವರ್ ರೀಸೆಂಟ್ ಚಾಟ್ಸ್ ಇನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಇಲ್ಲಿ ಲಿಂಕ್ ಕಾಣಿಸ್ತಾ ಇದೆ ಅಲ್ವಾ, ಕೀಪ್ ಆಕ್ಟಿವಿಟಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಇಲ್ಲಿ ಕೀಪ್ ಆಕ್ಟಿವಿಟಿ ಅಂತ ಇದೆ, ಇದು ಟರ್ನ್ ಆನ್ ಆಗಿರುತ್ತೆ ಈ ಒಂದು ಆಪ್ಷನ್. ಇದನ್ನ ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಈ ತರ ಆಫ್ ಮಾಡ್ಕೊಂಡು ಇಲ್ಲಿ ಗೋ ಇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಆಕ್ಟಿವಿಟಿ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ. ಅಂಡ್ ಇಲ್ಲಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೋ ಇಟ್ ಅಂತ ಕೊಡಿ. ಈ ತರ ಒಂದು ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಚಾಟ್ GPT ಕೂಡ ಈ ತರ ಒಂದು ಸೆಟ್ಟಿಂಗ್ ಅನ್ನ ಯಾವ ತರ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ. ಜೆಮಿನಿ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಪ್ರೈವೇಟ್ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ನಾರ್ಮಲ್ ನಿಮ್ಮ ಒಂದು ಫೋಟೋಸ್ ಏನಿರುತ್ತೋ ಅದನ್ನ ಎಡಿಟ್ ಮಾಡೋದಕ್ಕೋಸ್ಕರ, ಜಸ್ಟ್ ಟ್ರೆಂಡ್ ಅನ್ನ ಫಾಲೋ ಮಾಡೋದಕ್ಕೋಸ್ಕರ ನೀವು ಅದನ್ನ ಮಾಡ್ಬೋದು. ಬಟ್ ನಿಮ್ಮ ಪರ್ಸನಲ್ ಇಮೇಜ್ ಗಳನ್ನ ನೀವು ಯೂಸ್ ಮಾಡಬಾರ್ದು. ಯಾವಾಗ ನಮ್ಮ ಒಂದು ಪರ್ಸನಲ್ ಡೇಟಾನ ನಾವು ಇಂಟರ್ನೆಟ್ ಅಲ್ಲಿ ಶೇರ್ ಮಾಡ್ತೀವಿ ಅವಾಗಲೇ ನಮಗೆ ಪ್ರಾಬ್ಲಮ್ ಆಗೋದು. ಯಾವಾಗ ನಾವು ಆ ತರ ಮಾಡಲ್ಲ, ನಮಗೇನು ಪ್ರಾಬ್ಲಮ್ ಆಗಲ್ಲ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಏನಾದ್ರೂ ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಅದಕ್ಕೇನ್ ಟಿಪ್ಸ್ ಬೇಕೋ ನಾನು ನಿಮಗೆ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ.